ಬೆಂಗಳೂರಿನ ಪಾದಾಚಾರಿ ಮಾರ್ಗಗಳು ಕೇವಲ ಪಾದಾಚಾರಿಗಳಿಗಷ್ಟೇ. ಇದನ್ನು ಗಂಭೀರವಾಗಿ ತೆಗೆದುಕೊಂಡಿರುವ ಸರ್ಕಾರ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಬೆಂಗಳೂರಲ್ಲಿ 100 ಕಿಲೋಮೀಟರ್ ರಸ್ತೆಯ ತೆರವು ಕಾರ್ಯಾಚರಣೆ ಮಾಡಿದ್ದು ಬೀದಿ ಬದಿ ವ್ಯಾಪಾರಿಗಳು ಇದೀಗ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಹೋರಾಟಕ್ಕೂ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಅವರ ಹೋರಾಟದ ಪ್ಲಾನ್ ಯಾವ ರೀತಿಯಾಗಿದೆ ನೋಡಿ. ಆಪರೇಷನ್ ಫುಟ್ಪಾತ್, ಬೀದಿಗೆ ಬಿದ್ದ ವ್ಯಾಪಾರಿಗಳು. ಸರ್ಕಾರದ ವಿರುದ್ಧ ಬೀದಿ ಹೋರಾಟಕ್ಕೆ ಪ್ಲಾನ್. ಹೌದು, ಬೆಂಗಳೂರಿನೆಲ್ಲೆಡೆ ಹಲವು ದಿನಗಳಿಂದ ಒಂದೇ ಚರ್ಚೆ, ಅದು ಫುಟ್ಪಾತ್ ಚರ್ಚೆ. ರಸ್ತೆಗಳಲ್ಲಿ ಪಾದಚಾರಿಗಳ ಸುಗಮ ಸಂಚಾರ ಇರಬೇಕು ಅಂತ ನಿರ್ಧಾರ ಮಾಡಿರೋ ರಾಜ್ಯ ಸರ್ಕಾರ ಬೆಂಗಳೂರಿನ ಪ್ರಮುಖ ರಸ್ತೆಗಳ ಬದಿಗಳಲ್ಲಿ ವ್ಯಾಪಾರ ಮಾಡ್ತಾ ಇದ್ದವರನ್ನ ಖಾಲಿ ಮಾಡಿಸ್ತಿದೆ. ಒಂದು ವೇಳೆ ಅಲ್ಲಿ ವ್ಯಾಪಾರಕ್ಕಾಗಿ ಯಾವುದಾದ್ರೂ ಅಂಗಡಿ ನಿರ್ಮಾಣ ಮಾಡಿದ್ದರೆ ಅದನ್ನ ಒಡೆದು ರಸ್ತೆ ಬದಿಗಳನ್ನ ಕ್ಲೀನ್ ಮಾಡ್ತಿದೆ. ಇದು ರಸ್ತೆ ಬದಿಯಲ್ಲಿ ಓಡಾಡೋ ಪಾದಚಾರಿಗಳಿಗೆ ತುಂಬಾನೇ ಸಹಾಯ ಮಾಡುತ್ತೆ. ಆದರೆ ಜೀವನಕ್ಕಾಗಿ, ವ್ಯಾಪಾರಕ್ಕಾಗಿ ರಸ್ತೆಯನ್ನೇ ನಂಬಿಕೊಂಡಿದ್ದವರ ಬದುಕಿಗೆ ಕಲ್ಲು ಬಿದ್ದಂತಾಗಿದೆ. ಜೀವನ ನಡೆಸೋಕೆ ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇದ್ದೋರು ಜೀವನಕ್ಕೆ ಆಧಾರವಾಗಿದ್ದ ರಸ್ತೆ ಬದಿ ವ್ಯಾಪಾರವನ್ನ ಕಳ್ಕೊಂಡಿದ್ದು ವಿಲವಿಲ ಒದ್ದಾಡ್ತಾ ಇದ್ದಾರೆ. ಹಲವಾರು ವರ್ಷಗಳಿಂದ ನಾವು ವ್ಯಾಪಾರ ಮಾಡ್ತಾ ಇದ್ದೇವೆ, ನಮ್ಮನ್ನ ಈ ಥರ ಒಕ್ಕಲೆಬ್ಬಿಸೋದು ಒಳ್ಳೆಯದಲ್ಲ ಅಂತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ವಾರ್ನಿಂಗ್ ಕೊಡ್ತಿದ್ದಾರೆ. ಫುಟ್ಪಾತ್ ತೆರವಿನಿಂದ 2 ಲಕ್ಷ ವ್ಯಾಪಾರಿಗಳಿಗೆ ತೊಂದರೆ. ರಸ್ತೆ ಬದಿ ವ್ಯಾಪಾರಿಗಳ ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತೆ. ಹೂವು, ಹಣ್ಣು, ತರಕಾರಿ ವ್ಯಾಪಾರ ಎಲ್ಲ ಬಂದ್ ಮಾಡಲು ಬೀದಿ ಬದಿ ವ್ಯಾಪಾರಿಗಳು ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಅನೇಕ ಕಡೆ ಕರಪತ್ರ ಹಂಚುತ್ತಿರುವ ಬೀದಿ ಬದಿ ವ್ಯಾಪಾರಿಗಳು ಹೋರಾಟಕ್ಕೆ ಕೈಜೋಡಿಸಿ ಅಂತ ಬೇರೆ ವ್ಯಾಪಾರಿಗಳಿಗೆ ಮನವಿ ಮಾಡುತ್ತಾ ಇದ್ದಾರೆ. ಬುಧವಾರ ಮುಂಜಾನೆ 6 ಗಂಟೆಯಿಂದಲೇ ವ್ಯಾಪಾರ ಬಂದಾಗಲಿದ್ದು ಪ್ರತಿಭಟನೆ ವೇಳೆ ಕೆಲವೊಂದು ಬೇಡಿಕೆಗಳನ್ನು ಮಂಡಿಸಲಾಗುತ್ತದೆ. ಬೀದಿ ಬದಿ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸಬಾರದು, ಮತ್ತೆ ಅದೇ ಸ್ಥಳದಲ್ಲಿ ವ್ಯಾಪಾರಕ್ಕೆ ಅವಕಾಶ ಕೊಡಬೇಕು. ಅಂತಿಮ ತೀರ್ಮಾನ ಪಟ್ಟಣ ವ್ಯಾಪಾರ ಸಮಿತಿ ತಗೋಬೇಕು. ಜಪ್ತಿ ಮಾಡಿದ ಎಲ್ಲ ಸಾಮಗ್ರಿಗಳನ್ನ ಹಿಂತಿರುಗಿಸಬೇಕು. ಬೀದಿ ವ್ಯಾಪಾರಿಗಳ ಕಾಯ್ದೆ ಸಂಪೂರ್ಣ ಜಾರಿಯಾಗಬೇಕು. ಸಮೀಕ್ಷೆ ನಡೆಸಿ ಎಲ್ಲರಿಗೂ ಗುರುತಿನ ಚೀಟಿ ನೀಡಬೇಕು. ಪಾದಚಾರಿ ಮಾರ್ಗ ಅಗಲಿಸಿ ಪಾದಚಾರಿಗಳಿಗೂ ಜಾಗ ನೀಡಬೇಕು. ನಿಜವಾದ ಒತ್ತುವರಿದಾರರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ಕೂಡಲೇ ಬೀದಿ ವ್ಯಾಪಾರಿ ಸಂಘಗಳ ಪ್ರತಿನಿಧಿಗಳನ್ನ ಸರ್ಕಾರದ ಪ್ರತಿನಿಧಿಗಳು ಭೇಟಿ ಮಾಡಬೇಕು ಅಂತ ಬೇಡಿಕೆ ಸಲ್ಲಿಸಲಾಗುತ್ತದೆ. ಕೆಲವು ದಿನಗಳ ಹಿಂದೆ ರಸ್ತೆ ಅಪಘಾತಗಳಿಗೆ, ಸಾವು ನೋವುಗಳಿಗೆ ಬೀದಿ ಬದಿ ವ್ಯಾಪಾರಿಗಳೇ ಕಾರಣ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದರು. ಈ ಹೇಳಿಕೆಯನ್ನ ಬೀದಿ ಬದಿ ವ್ಯಾಪಾರಸ್ಥರು ತೀವ್ರವಾಗಿ ಖಂಡಿಸಿದ್ದಾರೆ. ರಸ್ತೆ ಗುಂಡಿಗಳಿಂದಲೂ ಸಾಕಷ್ಟು ಅಪಘಾತವಾಗಿ ಜೀವಹಾನಿಯಾಗಿದೆ. ಅಪಘಾತಗಳಿಗೆ ಬೀದಿ ಬದಿ ವ್ಯಾಪಾರಿಗಳು ಕಾರಣವೆಂಬ ಹೇಳಿಕೆಗಳನ್ನ ಕೂಡಲೇ ಹಿಂಪಡೆಯಬೇಕು ಅಂತ ಬೀದಿ ಬದಿ ವ್ಯಾಪಾರಿಗಳು ಒತ್ತಾಯಿಸಿದ್ದಾರೆ. ಬುಧವಾರದ ಹೋರಾಟದಲ್ಲೂ ಈ ಒತ್ತಾಯ ಕೇಳಿಬರಲಿದೆ. ಅಂದಹಾಗೆ ಈ ಹೋರಾಟದಲ್ಲಿ ಸಾವಿರಾರು ಬೀದಿ ಬದಿ ವ್ಯಾಪಾರಿಗಳು ಪಾಲ್ಗೊಳ್ಳಲಿದ್ದು ಹಲವಾರು ಸಂಘಟನೆಗಳು ಹೋರಾಟಕ್ಕೆ ಬೆಂಬಲ ನೀಡಿವೆ. ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿಗಳ ಸಂಘ, ಕರುನಾಡು ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಗಳ ಒಕ್ಕೂಟ, ನವಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರಿಗಳ ಸಂಘ, ಬೀದಿ ಬದಿ ವ್ಯಾಪಾರಿಗಳ ಸಂಘ, ಕರ್ನಾಟಕ ರಾಜ್ಯ ರಸ್ತೆ ಬದಿ ವ್ಯಾಪಾರಿಗಳ ಮಹಾಮಂಡಳ, ಕರ್ನಾಟಕ ಮಹಿಳಾ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟ ಹೋರಾಟಕ್ಕೆ ಬೆಂಬಲ ನೀಡಿವೆ. ಹೈಕೋರ್ಟ್ ಮೊರೆ ಹೋಗಲು ಬೀದಿ ವ್ಯಾಪಾರಿಗಳು ಸಜ್ಜು. ಬೀದಿ ವ್ಯಾಪಾರಿಗಳಿಗೆ ಸಿಎಂ ಅಭಯ. ಒಂದು ಕಡೆ ಹೋರಾಟ ನಡೆಸೋದು ಪಕ್ಕಾ ಆಗಿದೆ, ಮತ್ತೊಂದು ಕಡೆ ಕಾನೂನು ಹೋರಾಟ ನಡೆಸೋದಕ್ಕೂ ಕೂಡ ಬೀದಿ ವ್ಯಾಪಾರಿಗಳು ಸಜ್ಜಾಗಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಸಂಘ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದು ಜಿಬಿಎ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘಿಸಿದ್ದಾರೆಂದು ಆರೋಪ ಮಾಡಲಿದೆ. ಶೀಘ್ರದಲ್ಲೇ ಹೈಕೋರ್ಟ್ ಕದ ತಟ್ಟಲಿದ್ದು ಎಲ್ಲಾ ರೀತಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಹೋರಾಟ ನಡೆಸುತ್ತಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಡಿಕೆ ಶಿವಕುಮಾರ್, ಬೀದಿ ವ್ಯಾಪಾರಿಗಳನ್ನು ಜೀವನೋಪಾಯದಿಂದ ಹೊರಹಾಕುವುದಿಲ್ಲ, ಬದಲಾಗಿ ಅವರಿಗೆ ಪರ್ಯಾಯ ಸ್ಥಳಗಳನ್ನು ಕಲ್ಪಿಸಿ ಸ್ಥಳಾಂತರಿಸಲಾಗುವುದು ಅಂತ ಭರವಸೆ ನೀಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಈಗಾಗಲೇ ನಾವು ರಸ್ತೆಗಳ ಬದಿಗಳಲ್ಲಿ ಬೀದಿ ವ್ಯಾಪಾರಿಗಳನ್ನು ತೆರವು ಮಾಡ್ತಾ ಇದ್ದೇವೆ. ಆದರೆ ಯಾರು ಕೂಡ ಬಡವರು ಗಾಬರಿ ಪಡಬೇಕಾದಿಲ್ಲ. ನಿಮಗೆಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆನ ಪಕ್ಕದ ಸೈಡ್ ರೋಡ್ಗಳಲ್ಲಿ ನಾವು ಮಾಡಿಕೊಡ್ತೇವೆ. ಮತ್ತು ಈಗಾಗಲೇ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ ಅವ್ರಿಗೆಲ್ಲ ತಳ್ಳೋಗಿ ವಾಹನ ಕೂಡ ಒದಗಿಸ್ಕೊಡ್ತೇವೆ. ಸೊ ಬಡವರು ಯಾರು ಗಾಬರಿ ಮಾಡ್ಕೊಳ್ಬೇಕಾದಿಲ್ಲ. ಬೆಂಗಳೂರಿನಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ಘಟಕದ ಅಧ್ಯಕ್ಷ ರಂಗಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ, ನಾಳೆ ಯಾವುದೇ ಬಂದ್ ನಾವು ಮಾಡ್ತಿಲ್ಲ, ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ.
ಬಂದ್ ಮಾಡಬಹುದು, ಅದು ಪ್ರಜಾಪ್ರಭುತ್ವದ ಹಕ್ಕು. ಆದರೆ ಅವರು ಹೇಳಿದ ಮೇಲೂ ಮಾಡುವುದು ತಪ್ಪು. ನಮ್ಮ ಸಂಘದಲ್ಲಿ 60,000 ಜನ ಇದ್ದು 20% ಜನರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಎಫೆಕ್ಟ್ ಆಗಿದೆ. 1 ತಿಂಗಳಲ್ಲಿ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಸಿಎಂ ಹೇಳಿದ್ದು ಅದನ್ನ ನಿರೀಕ್ಷೆ ಮಾಡ್ತಿದ್ದೇವೆ ಎಂದಿದ್ದಾರೆ. ಯಾರೂ ನಾವು ಬಂಧನ ಮಾಡ್ತಾ ಇಲ್ಲ ಸಂಪೂರ್ಣವಾಗಿ. ಯಾಕೆಂದ್ರೆ ನೋಡಿ, ಸರ್ಕಾರ ಹೇಳಿರ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಿಗಳಿಗೆ ನಿಮಗೆ ಪರಿಹಾರ ವ್ಯವಸ್ಥೆ ಮಾಡಿಕೊಡ್ತಿದ್ದ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಂದ್ ಮಾಡೋದು ಬಹಳ ತಪ್ಪಾಗುತ್ತೆ. ಅವರು ಪ್ರಜಾಪ್ರಭುತ್ವ, ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನದಲ್ಲಿ ಅವರು ಹೋರಾಟ ಮಾಡೋದು ಅದು ಸತ್ಯ. ಆದರೆ ಸುಮ್ಮನೆ ಮಾನ್ಯ ಮುಖ್ಯಮಂತ್ರಿ ಹೇಳಿದ ಮೇಲೂ ಬಂದ್ ಮಾಡ್ತೀನಿ ಅಂದ್ರೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟ ನಡೆಯಲಿದ್ದು, ಆ ಹೋರಾಟ ಹೇಗಿರುತ್ತೆ, ಆ ಹೋರಾಟದ ನಂತರ ಸರ್ಕಾರ ಬೇರೆ ಏನಾದರೂ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕು.